ಜಯವಾಗಲಿ ಜಯವಾಗಲಿ ಏನಿದು ರಾಜ್ಯ ಏನಿದು ರಾಜ್ಯ ಗೋಲ್ಡಾ ಗ್ರಾಮದ ವಸತಿ ನಿಲಯದ ಪ್ರಾಚಾರ್ಯರನ್ನು ವಜಾಗೊಳಿಸಿ ಗೋಲ್ಡಾ ಗ್ರಾಮದ ವಸತಿ ನಿಲಯದ ಪ್ರಾಚಾರ್ಯರನ್ನು ವಜಾಗೊಳಿಸಿ ಬೇಕೇ ಬೇಕು ಬೇಕೇ ಬೇಕು ಭಾರತೀಯ ಸೈನ್ಯ ಹೋರಾಟಕ್ಕೆ ಜಯವಾಗಲಿ ಭಾರತೀಯ ಸೈನ್ಯ ಹೋರಾಟಕ್ಕೆ ಜಯವಾಗಲಿ ಬೇಕೇ ಬೇಕು ಬೇಕೇ ಬೇಕು ಭಾರತೀಯ ಸೈನ್ಯ ಹೋರಾಟಕ್ಕೆ ಜಯವಾಗಲಿ ಭಾರತೀಯ ಸೈನ್ಯ ಹೋರಾಟಕ್ಕೆ ಜಯವಾಗಲಿ ಬೇಕೇ ಬೇಕು ಬೇಕೇ ಬೇಕು ಏನಿದು ಆಡಳಿತ ಏನಿದು ಆಡಳಿತ ಮಹಿಳಾ ಅಧ್ಯಕ್ಷರು ಸುಮಾರು ಒಂದು 10-15 ಸಲ ನಿಮ್ಮ ಆಫೀಸ್ ಬಂದರು ಸರ್. ಇಲ್ಲಿವರೆಗೂ ಯಾವುದೇ ಅದು ಎಲ್ಲರಿಗೂ ಕೊಟ್ಟಿಲ್ಲ. ನೀವು ಈ ಥರ ಇತ್ತಿರ್ತಂತಂದರೆ ಹ್ಯಾಗೆ ಮಾಡ್ತೀರಿ ಸರ್? ಮನೆಯಲ್ಲೇ ಈ ಥರ ಇತ್ತಿರ್ತಂದರೆ ಇವತ್ತು ಸರ್ಕಾರದಿಂದ ಬರ್ತಕ್ಕಂಥ ಅನುದಾನ ಎಷ್ಟು ಅಲ್ಪಸಂಖ್ಯಾತ ನಾನು ಒಂದು 2-3 ಸಲ ಬಂದು ಇವತ್ತು ನಮ್ಮ ಭಾರತೀಯ ಯುವ ಸೈನ್ಯ ಕಲಬುರಗಿ ಘಟಕದ ವತಿಯಿಂದ ಇವತ್ತೇನು ಅಲ್ಪಸಂಖ್ಯಾತರ ಕಲ್ಯಾಣಾಧಿಕಾರಿಗಳ ಕಚೇರಿಗೆ ಇವತ್ತು ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡುವ ಇವತ್ತು ಉದ್ದೇಶ ಏನಂತಂದರೆ ಇವತ್ತು ಸುಮಾರು ಒಂದು ತಿಂಗಳು ಹಿಡಿದು ಇವತ್ತೇನು ಸೇಡಂ ತಾಲೂಕಿನ ಕೋಲ್ಡಾ ಇವತ್ತೇನು ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಇದೆ, ಅಲ್ಲಿ ಇರ್ತಕ್ಕಂಥ ನಾಲಾಯಕ ಅಧಿಕಾರಿ ವಾರ್ಡನ್ ಅವನಿಗೆ ಬೇಜವಾಬ್ದಾರಿಲಿಂತ ಇವತ್ತು ಸರ್ಕಾರದ ಅನ್ನ ತಿಂದು ಇವತ್ತು ಬೇಜವಾಬ್ದಾರಿಯಿಂದ ಇವತ್ತು ಆ ಕೋಲ್ಡಾ ಗ್ರಾಮದ ವಸತಿ ನಿಲಯದ ಒಂದು ಪ್ರಾಚಾರ್ಯರಾಗಿ ಇವತ್ತು ಯಾವ ರೀತಿ ನಡ್ಕೋಬೇಕಂತೇಳಿ ಆ ನಾಲಾಯಕರಿಗೆ ಗೊತ್ತಿಲ್ಲ. ಇವತ್ತು ಅಧಿಕಾರಿಗಳು ಇವತ್ತು ಏನು ಇವರು ಗಣ್ಣಿಗೆ ಬಟ್ಟೆ ಕಟ್ಕೊಂಡು ಕೂತಿದ್ದಾರೋ ಅದನ್ನೂ ಗೊತ್ತಾಗ್ತಾ ಇಲ್ಲ. ಇವತ್ತು ಸರ್ಕಾರದಿಂದ ಬರ್ತಕ್ಕಂಥ ಇವತ್ತು ಎಷ್ಟೋ ಇವತ್ತು ಅಲ್ಪಸಂಖ್ಯಾತರಿಗೆ ಎಷ್ಟೋ ಇವತ್ತು ಸರ್ಕಾರ ಇವತ್ತು ಅನುದಾನವನ್ನು ನೀಡಿದೆ. ಇವರು ಇಲ್ಲಿ ಗ್ರಾಮದಲ್ಲಿ ಕುಳಿತುಕೊಂಡು ಇವತ್ತು ಆಟ ಯಾವ ಥರ ಆಟ ಆಡ್ತಾರಂತಂದರೆ ಅಲ್ಲಿ ಮಕ್ಕಳಿಗೆ ಒಂದು ಬರ್ತಕ್ಕಂಥ ಸರ್ಕಾರದಿಂದ ಬರ್ತಕ್ಕಂಥ ಒಂದು ಒಳ್ಳೆಯ ಅಡುಗೆ ನೀಡ್ತಾ ಇಲ್ಲ, ಅಲ್ಲಿರ್ತಕ್ಕಂಥ ಸ್ವಚ್ಛತೆ ಕಾಪಾಡ್ತಾ ಇಲ್ಲ, ಅಲ್ಲಿರ್ತಕ್ಕಂಥ ಮಕ್ಕಳಿಗೆ ಇವತ್ತು ಯಾವ ಥರ ಜೋಪಾನ ಮಾಡ್ಬೇಕಂತೇಳಿ ಅದನ್ನು ಆ ಪ್ರಾಚಾರ್ಯರಿಗೆ ಗೊತ್ತಿಲ್ಲ. ಇವರು ಆ ಕೆಲಸವನ್ನು ಬಿಟ್ಟು ಮೊದಲು ಇವ್ರು ಮನೆಗೆ ಹೋಗಬೇಕು. ಇವತ್ತು ನನ್ನ ಹತ್ರ ದಾಖಲಾತಿಗಳಿದ್ದಾವೆ. ಇವತ್ತು ಯಾವ ಥರ ಇವತ್ತು ಹಾಸ್ಟೆಲ್ ಇವತ್ತು ಯಾವ ಥರ ಇಟ್ಟಿದ್ದಾನಂತಂದರೆ ಇವತ್ತು ಅವ್ನ ಮನೇನೂ ಇದೇ ಥರ ಇರ್ತದೆ ಅಂತೇಳಿ ಇವತ್ತು ನಾನು ಬಯಸ್ತೀನಿ. ಇವತ್ತು ನೋಡ್ಬೋದು ನೀವು ಈ ಥರ ಹಾಸ್ಟೆಲ್ ಹಿಡಿಕೆ ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಇವತ್ತು ಆಡಳಿತ ನಡೆಸ್ತಾ ಇದ್ದಾರೆ. ಇವತ್ತು ಇಲ್ಲಿ ಅಲ್ಪಸಂಖ್ಯಾತರ ಇವತ್ತು ಜಿಲ್ಲಾಧಿಕಾರಿಗಳು ಇವತ್ತು ನಾವು ಮನವಿ ಕೊಡುವುದು ಏನಂತಂದರೆ ಇದೇ ಥರ ನಿಮ್ಮ ಮನೆಯಾಗಿತ್ತಂದ್ರೆ ನೀವು ಮಕ್ಕಳಿಗೆ ಯಾವ ಥರ ಸುರಕ್ಷತೆ ನೀಡ್ತಿದ್ರಿ ಗೊತ್ತಿಲ್ಲ. ಈಗ ಇದು ಒಂದೇ ಅಂತಲ್ಲ, ಇನ್ನೊಂದು ಅಲ್ಲಿ ಇರ್ತಕ್ಕಂಥ ಒಂದು 7ನೇ ಕ್ಲಾಸಿನ ವಿದ್ಯಾರ್ಥಿಗೆ ಮಾನ್ಯ ಒಂದು ಹಾವು ಕಡ್ದಿದೆ. ಮಲ್ಲಿಕಾರ್ಜುನ್ ಎಂಬ ವಿದ್ಯಾರ್ಥಿಗೆ ಹಾವು ಕಡಿದು ಇವತ್ತು ಅವನು ಇನ್ನೂ ಚಿಕಿತ್ಸೆ ಪಡಿತಾ ಇದ್ದಾನೆ. ಅದನ್ನು ಬೇಜವಾಬ್ದಾರಿತನ. ಇವತ್ತು ಮಕ್ಕಳು ಇವತ್ತು ತಂದೆ ತಾಯಿ ಬಿಟ್ಟು ಇವತ್ತು ಹಾಸ್ಟೆಲ್ಗೆ ಯಾಕೆ ಬರ್ತಾರಂತಂದರೆ ಒಳ್ಳೆಯ ಶಿಕ್ಷಣ ಕಲಿತು ಮುಂದಿನ ಭಾರತ ದೇಶದ ಪ್ರಜೆ ಆಗ್ಬೇಕಂತೇಳಿ ಈ ಅಲ್ಲಿರ್ತಕ್ಕಂಥ ವಾರ್ಡನ್ಗಳೇ ಅಲ್ಲಿರ್ತಕ್ಕಂಥ ಶಿಕ್ಷಕರೇ ಈ ರೀತಿ ಅಸ್ತವ್ಯಸ್ತ ಇಟ್ಟು ಇವತ್ತು ಆ ಮಕ್ಕಳಿಗೆ ಇವತ್ತು ಹಾವು ಕಡ್ದದ ಆ ಮಗು ಏನಾದರೂ ತೀವ್ರ ಹೋಯ್ತಂದರೆ ಅದಕ್ಕೆ ಈ ಏನು ವಾರ್ಡನ್ ಇದ್ದಾನಲ್ಲ ಆ ವಾರ್ಡನೇ ಜವಾಬ್ದಾರಿ ಅಂತೇಳಿ ಇವತ್ತು ತಮ್ಮ ಮಾಧ್ಯಮದ ಮುಖಾಂತರ ಹೇಳ್ತೀನಿ. ಇವತ್ತು ಅಲ್ಪಸಂಖ್ಯಾತರ ಕಲ್ಯಾಣಾಧಿಕಾರಿಗಳು DC ಅವರು ಬರೋ ತನಕ ನನ್ನ ಪ್ರತಿಭಟನೆ ಮುಂದುವರಿತದ. ಅವ್ರು ಬಂದು ಅಲ್ಲಿ ಇರ್ತಕ್ಕಂಥ ವಾರ್ಡನ್ ಮೊದಲ ಅಲ್ಲಿ ಅವನಿಗೆ ವಜಾಗೊಳಿಸ್ಬೇಕು, ಅವನಿಗೆ ಮನೆಗೆ ಕಳಿಸ್ಬೇಕು. ಇವತ್ತು ನೋಡಿರ್ಬೋದು ಇವತ್ತು ಕಿಟಕಿಯಲ್ಲಿ ಇವತ್ತು ಮಕ್ಕಳು ಎಷ್ಟೋ ಇವತ್ತು ಅಲ್ಲಿ ಬಹಳಷ್ಟು ತೊಂದರೆಗೀಡಾಗಿದೆ. ಅದಕ್ಕಾಗಿ ಇವತ್ತು ಜಿಲ್ಲಾಧಿಕಾರಿಗಳು ಇವ್ರಿಗೆ ಬಂದು ತಕ್ಷಣ ನಮ್ಮ ಮನವಿಗೆ ಸ್ಪಂದಿಸ್ಬೇಕು. ಯಾಕಂತಂದರೆ ನಮ್ಮ ಮಹಿಳಾ ಜಿಲ್ಲಾ ಉಪಾಧ್ಯಕ್ಷರು ಸುಮಾರು ಸಲ ಇವರಿಗೆ ಮನವಿ ಕೊಟ್ಟಿದ್ದಾರೆ.
ಇವ್ರು ಒಳಗೆ ಆಫೀಸಿನಲ್ಲಿ ಕೂತ್ಕೊಂಡು ನಿದ್ದೆ ಮಾಡ್ತಾ ಇದ್ದಾರೋ, ಇವತ್ತು ಸಾರ್ವಜನಿಕರದ್ದು ಇವತ್ತು ಕೆಲಸ ಏನು ಮಾಡ್ತಾ ಇದ್ದಾರೋ ಇವತ್ತು ಒಂದು ಅರ್ಥ ಆಗ್ತಾ ಇಲ್ಲ. ಆ ಮನವಿಗೆ ಸ್ಪಂದಿಸಿ ತಕ್ಷಣನೇ ಅವನಿಗೆ ವಜಾಗೊಳಿಸ್ಬೇಕು. ಆ ಲೆಟರ್ ನಮಗೆ ಕೊಡತನ ಈ ಸಂಘಟನೆ ಕಡೆಯಿಂದ ಇವತ್ತು ನಿರಂತರವಾಗಿ ಇವತ್ತು ಇಲ್ಲೇ ಕುಂತು ಪ್ರತಿಭಟನೆ ಮಾಡಬೇಕಾಗ್ತದೆ ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ಎಚ್ಚರಿಕೆ ಸಂದೇಶ ನೀಡ್ತಾ ಇದ್ದೀನಿ. ಬಸವರಾಜ್ ವಾಡನ್ ಅಂತೇಳಿ ಕೋಡ ಮುರಾಜಿ ದೇಸಾಯಿ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.